ಇನ್ನು ಹಿಮ್ಸ್ ಆಸ್ಪತ್ರೆಯಲ್ಲಿ ಹಿಮ್ಸ್ನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಕ್ಯಾಂಟರ್ ಡಿಕ್ಕಿ ಹೊಡೆದಂತ ರಭಸಕ್ಕೆ 20 ಮಂದಿ ಗಾಯ ಆಗಿತ್ತು. ಹಿಮ್ಸ್ನಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಒದ್ದಾಡ್ತಾ ಇದ್ದಾರೆ. ಯಾರ್ಯಾರ ಪರಿಸ್ಥಿತಿ ಏನೇನಿದೆಯೋ ಡಾಕ್ಟರ್ಸ್ ಇನ್ನು ಹೇಳಬೇಕು ಅದ್ರ ಬಗ್ಗೆ. 17 ಮಂದಿ ಜನರಲ್ ವಾರ್ಡಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ, 3 ಜನ ICU ನಲ್ಲಿದ್ದಾರೆ. ಮೊಸಳೆ ಹೊಸಳ್ಳಿಯ ಇಂಜಿನಿಯರಿಂಗ್ ಕಾಲೇಜ್ನ ಸ್ಟೂಡೆಂಟ್ಸ್. ವೆರಿ ಕಾಮನ್ ರೀ, ಒಂದು ಕಾಲೇಜ್ ಹಾಸ್ಟೆಲ್ನಲ್ಲಿ ಇಟ್ಕೊಂಡು ಓದಬೇಕಾದ್ರೆ ಗಣೇಶನ ಮೆರವಣಿಗೆನೋ ಮತ್ತೊಂದೋ ಏನೋ ಇದೆ ಅಂತಂದಾಗ ಅಲ್ಲಿ ಹುಡುಗರು ಹೋಗೋದು ಬಹಳ ಸಹಜ. ಅದೇನು ಮಹಾ ಅಪರಾಧ ಅಲ್ಲ ಹುಡುಗರು ಮಾಡಿದ್ದು. ನೋಡಿ, ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರುವಂಥ ವಿದ್ಯಾರ್ಥಿಗಳನ್ನು ನೀವು ಗಮನಿಸಬಹುದು. ಒಬ್ಬನ ಕೈ ಫ್ರ್ಯಾಕ್ಚರ್ ಆಗಿರೋಂಗೆ ಕಾಣಿಸ್ತಾ ಇದೆ. ಎಲ್ಲರನ್ನ ಕೂಡ ಹಾಸನದ ಹಿಮ್ಸ್ನಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಿದೆ. ಹದಿನೇಳು ಮಂದಿ ಜನರಲ್ ವಾರ್ಡ್ನಲ್ಲಿದ್ದಾರೆ. 3ರನ್ನ ICUಗೆ ಶಿಫ್ಟ್ ಮಾಡಲಾಗಿದೆ. ವಿಚಾರ ಗೊತ್ತಾಗ್ತಿದ್ದಂಗೆ ಅವರವರ ಮನೆಯವರು ಕೂಡ ಬಂದಿದ್ದಾರೆ ಹಾಸ್ಪಿಟಲ್ಗೆ. 9 ಜನ ಸಾವನ್ನಪ್ಪಿರೋದು. ಆ ಬೈಕ್ನ ರೈಡ್ ಮಾಡ್ತಿದ್ದವನು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ. ಘನಘೋರ ದುರಂತನೇ ಇದು. ಇಂಥ ದುರಂತವನ್ನು ಬಹುಶಃ ಕಂಡಿಲ್ಲ ಅಂತ ಅಂದ್ಕೊಳ್ತೀವಿ. ಈ ಮೆರವಣಿಗೆ ಸಂದರ್ಭದಲ್ಲಿ ಈ ರೀತಿ ಟ್ರಕ್ ಏಕಾಏಕಿ ಬಂದು ನುಗ್ಗಿದ್ದು, ಅದೇನೋ ಈ ಸಲ ಗಣೇಶನ ಮೆರವಣಿಗೆ ರಾಜ್ಯದಲ್ಲಿ ಸರಿಯಾದ ವ್ಯವಸ್ಥೆನೇ ಇಲ್ವಾ, ಸರಿಯಾದ ವ್ಯವಸ್ಥೆನೇ ನಡ್ಸೋಕ್ಕಾಗ್ತಾ ಇಲ್ವಾ? ಏನಾದರೂ ಒಂದು ಎಡವಟ್ಟು. ಒಂದು ಕಡೆ ಕೋಮು ಘರ್ಷಣೆಗಳಾದರೆ, ಇನ್ನೊಂದು ಕಡೆ ಈ ರೀತಿಯಾದಂಥ ಎಡವಟ್ಟುಗಳು. ಒಂದು ಬ್ಯಾರಿಕೇಡ್ ಹಾಕ್ಬಿಡ್ಬೋದಾಗಿತ್ತಲ್ಲ, ಅಥವಾ ಒನ್ ಸೈಡ್ ವೆಹಿಕಲ್ ಟ್ರಾವೆಲಿಂಗನ್ನು ಸ್ಟಾಪ್ ಮಾಡ್ಬೋದಾಗಿತ್ತಲ್ಲ. ಮೆರವಣಿಗೆ ಮುಗಿಯೋವರೆಗೂ ಆ ರೋಡಲ್ಲಿ ವಾಹನಗಳ ಸಂಚಾರವನ್ನು ಬಂದ್ ಮಾಡ್ಬೋದಾಗಿತ್ತಲ್ಲ.